ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ ಸ್ನೇಹಿತರೆ. ಇವತ್ತು ಆಲೂಗಡ್ಡೆ ಸೆಕೆಂಡ್ ಬ್ಯಾಚ್ ಆಯಾಗ ಜನನೂ ಬಂದಿದ್ದಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಎಲ್ಲ ಬನ್ನಿ, ಯಾವ ಥರ ಗಡ್ಡೆ ಇದೆ ಅದನ್ನ ತೋರಿಸ್ತೀನಿ. ನಮ್ಮ ಗೌಡ್ರು ಉಳ್ತಾ ಇದ್ದಾರೆ. ಯಾವ ಥರ ಗಡ್ಡೆ ಬಂದಿದೆ ಕೇಳೋಣ ಬನ್ನಿ. ಗೌಡ ಉತ್ತಿದಾಗೈತಾ ಆಗೈತದೇನು ರಶಾದ್ಗ ಅಂತ ಬಂದವ? ಏನು ಮಾಡೋದು, ನಮ್ಮ ರೈತರದ ಕಷ್ಟನೇ ಹಿಂಗೆ. ಹಾಂ, ನಮ್ಮ ಗೌಡ್ರು ಹೇಳಿದ್ರು ಗಡ್ಡೆ ಚೆನ್ನಾಗಿ ಇಳುವರಿ ಬಂದಿದೆ ಅಂತ. ತುಂಬ ಖುಷಿ ಆಯಿತು. ಅದೇ ಪಕ್ಕ ಇನ್ನೊಂದು ಕಡೆ ತುಂಬ ನೋವಾಗ್ತಾ ಇದೆ. ಯಾಕಪ್ಪ ಅಂದರೆ ನಾವು ಇಷ್ಟು ಕಷ್ಟಪಟ್ಟು ಬೆಳೆದಿದ್ದರೆ ರೈತರು ರೇಟ್ ಇಲ್ಲ. ಮಾರ್ಕೆಟಲ್ಲಿ 550 650 ಹೋಗ್ತಾ ಇದೆಯಂತೆ. ಸೊ ತೋಟದಲ್ಲಿ ಬಂದು 400 450 ರೂಪಾಯಿಗೆ ತೆಗಿತಾ ಇದ್ದಾರೆ ಬೈಯರ್ಸು. ಸೊ ನಾವು ರೈತೇ ರಾಜು ಅಂತ ಹೇಳ್ತಾರೆ. ರೈತರೇ ಭಾರತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಬೆನ್ನೆಲುಬು ಮುರಿಸಿ ಸೈಡ್ ಕೂಡಿಸ್ಬಿಟ್ಟಿದ್ದಾರೆ ನಮ್ಮ ರೈತರನ್ನ. ಈ ಬೇಸಿಗೆ ಕಾಲದಲ್ಲೂ ನೀರಿಲ್ಲ ಅಂದ್ಬಿಟ್ಟು ನಾವು ಕಷ್ಟಪಟ್ಟು ರೈತರು ಯಾವುದೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬೆಳೆದಿರ್ತೀವಿ. ಆದ್ರೇನು ಈ ಬೆಳೆಗೆ ರೇಟ್ ಸಿಕ್ಕಿಲ್ಲ ಅಂದರೆ ನಿಜವಾಗ್ಲೂ ಏನಕ್ಕಪ್ಪ ಬೆಳೆ ಬೆಳಿಬೇಕು ಅನಿಸ್ಬಿಡ್ತದೆ. ಸೊ ಇದಕ್ಕೆ ಜನ ಎಲ್ಲ ರೈತರೆಲ್ಲ ಬೆಳೆ ತೋಟಗಳೆಲ್ಲ ಬಿಟ್ಬಿಟ್ಟು ಹೋಗಿ 10,000 15,000 20,000 ಕಂಪ್ನಿಯಲ್ಲಿ ದುಡಿತಾ ಇದ್ದಾರೆ. ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ರೈತರ ಕಷ್ಟ ಇನ್ನೂ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ದಯವಿಟ್ಟು ನಮ್ಮ ನಾಗೇಶ್ ಏನೋ ಒಂದು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಒಂದು 500 600 ಮೂಟೆ ಆಗ್ಬೋದು. ಕಷ್ಟಪಟ್ಟು ಬೆಳೆದಿದ್ದೀವಿ. ಬಟ್ ಏನು ರೇಟ್ ಹೋಗುತ್ತೋ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ. ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಡು ಜೈ ಜವಾನ್ ಜೈ ಕಿಸಾನ್.